ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಸ್ಟೋರಿ ಹೇಳಬೇಕು ಅಂತ ಮಾಡಿದ್ದೇನೆ. ಆ ಸ್ಟೋರಿ ಹೆಸರು ಸನ್ಯಾಸಿಗೆ ಒಂದೇ ಒಂದು ಆಸೆ, ಸಂಸಾರಸ್ಥನಿಗೆ ನೂರಾರು ಆಸೆ. ಆಸೆ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ. ಕೆಲವರಿಗೆ ಸಣ್ಣ ಸಣ್ಣ ಆಸೆ ಇರ್ತದೆ, ಇನ್ನು ಕೆಲವರಿಗೆ ದೊಡ್ಡ ದೊಡ್ಡ ಆಸೆ ಇರ್ತದೆ. ಇದನ್ನು ಈಡೇರಿಸಿಕೊಳ್ಳಲು ಯಾರ್ಯಾರು ಏನೇನು ಮಾಡ್ತಾರೆ ಎಂಬುದನ್ನು ಈ ಕಥೆಯಿಂದ ನಾವು ತಿಳಿತೇವೆ. ಒಂದು ಊರಿನಲ್ಲಿ ಒಂದು ಸಂಸಾರಸ್ಥ ಇದ್ದ. ಅವನು ಸಂಜೆ ಹೊತ್ತಿಗೆ ಹೀಗೆ ವಾಕ್ ಹೋಗ್ತಾ ಇದ್ದ. ವಾಕ್ ಹೋಗ್ತಾ ಇರುವಾಗ ಒಂದು ಪೊದೆಯೊಳಗೆ ಏನೋ ಸಪ್ಪಳ ಬರ್ತಿತ್ತು. ಆಗ ಸಂಸಾರಸ್ಥ ಈ ಪೊದೆಯೊಳಗೆ ಅಂತ ಸಪ್ಪಳ ಬರ್ತಾ ಇದೆ ಅಂತ ಹೀಗೆ ಇಣುಕಿ ನೋಡ್ದ. ಅಲ್ಲೊಬ್ಬ ಸನ್ಯಾಸಿ ಕೂತ್ಕೊಂಡು ತನ್ನ ಜೋಳಿಗೆಯಿಂದ ಎಲ್ಲ ನಾಣ್ಯಗಳನ್ನು ಕೆಳಗಡೆ ಸುರುಕ್ಕೊಂಡು ಒಂದೊಂದೇ ಎಣಿಸಿ ಜೋಳಿಗೆಯೊಳಗೆ ಹಾಕ್ಕೊಳ್ತಾ ಇದ್ದ. ಇವನು ಸುಮ್ಮನೆ ನಿಂತ್ಕೊಂಡು ನೋಡ್ದ. ಒಟ್ಟು 107 ಬೆಳ್ಳಿ ನಾಣ್ಯಗಳನ್ನು ಎಣಿಸಿ ಜೋಳಿಗೆಯೊಳಗೆ ಹಾಕ್ಕೊಂಡು ಆ ಪೊದೆಯಿಂದ ಹೊರಗೆ ಬಂದ. ಇವ ಹೊರಗೆ ಬಂದದ್ದು ನೋಡಿ ಅವನಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ ಮತ್ತು ಹೇಳ್ತಾನೆ, ಗುರುಗಳೇ, ಇವತ್ತು ನೀವು ನಮ್ಮ ಮನೆಗೆ ಭಿಕ್ಷೆಗೆ ಬರಬೇಕು, ಅಂದರೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ರಾತ್ರಿ ಅಂತಾನೆ. ಆವಾಗ ಸನ್ಯಾಸಿ ಹೇಳ್ತಾನೆ, ನಿಮಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರಾ ಕೇಳ್ತಾನೆ. ಹೌದು ಇದ್ದಾರೆ. ಹಾಗಾದರೆ ನೀವು ಸಂಸಾರಸ್ಥರು? ಹೌದು, ನಾನು ಸಂಸಾರಸ್ಥ. ನೋಡ್ರಿ, ಸನ್ಯಾಸಿ ಆದವರು ಸಂಸಾರಸ್ಥರ ಮನೆಗೆ ರಾತ್ರಿ ಟೈಮಿಗೆ ಹೋಗೋದು ಒಳ್ಳೆಯದಲ್ಲ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಆದರೆ ಆ ಸಂಸಾರಸ್ಥ ಕೇಳೋದೇ ಇಲ್ಲ. ನೀವು ಇವತ್ತು ನಮ್ಮ ಮನೆಗೆ ಬರಲೇಬೇಕು, ನೀವು ನಮ್ಮ ಮನೆಗೆ ಬಂದರೆ ನಾನು 1 ಬೆಳ್ಳಿ ನಾಣ್ಯವನ್ನು ನಿಮಗೆ ದಕ್ಷಿಣೆಯಾಗಿ ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ಈ ಸನ್ಯಾಸಿಗೆ ಸ್ವಲ್ಪ ಆಸೆ ಆಗ್ತದೆ. ಹೌದು, ನನ್ನ ಹತ್ರ 107 ನಾಣ್ಯ ಇದೆ, ನೀವು 1 ನಾಣ್ಯ ಕೊಟ್ಟರೆ 108 ಬೆಳ್ಳಿ ನಾಣ್ಯ ಆಗ್ತದೆ, ಯಾಕೆ ಹೋಗಬಾರ್ದು ಅಂತ. ಸರಿ ಆಯಿತು, ನೀವು ಇಷ್ಟೆಲ್ಲ ಒತ್ತಾಯ ಮಾಡ್ತೀಯಲ್ಲ, ಆಯಿತು ಬರ್ತೇನೆ ಅಂತಾನೆ. ಸರಿ ಅಂತ ಆ ಸನ್ಯಾಸಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಕಾಲು ತೊಳೆಯಲಿಕ್ಕೆ ನೀರೆಲ್ಲ ಕೊಡ್ತಾನೆ, ಉಪಚಾರ ಮಾಡ್ತಾನೆ. ಮತ್ತು ಹೆಂಡತಿಗೆ ಹೇಳ್ತಾನೆ, ನಾನು ಗುರುಗಳನ್ನು ಕರ್ಕೊಂಡು ಬಂದಿದ್ದೇನೆ, ನೀವು ನಮಗಿಬ್ಬರಿಗೂ ಊಟಕ್ಕೆ ರೆಡಿ ಮಾಡು. ಆಯಿತು ಅಂತ ಹೆಂಡತಿ ಇಬ್ಬರಿಗೂ ಊಟಕ್ಕೆ ರೆಡಿ ಮಾಡ್ತಾರೆ. ಹಾಗೆ ಇಬ್ಬರು ಊಟವನ್ನು ಮಾಡ್ತಾರೆ. ಊಟ ಮಾಡಿ ಹೊರಗಡೆಗೆ ಸನ್ಯಾಸಿ ಕುಂತ್ಕೊಂಡಿರ್ತಾನೆ. ಆವಾಗ ಈ ಸಂಸಾರಸ್ಥ ಬರ್ತಾನೆ. ಬಂದು ಹೇಳ್ತಾನೆ, ಓ ಗುರುಗಳೇ, ನಾನು ನಿಮಗೆ ದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ್ದೇನಲ್ಲ, ಬೆಳ್ಳಿ ನಾಣ್ಯ, ತಡಿ ಕೊಡ್ತೇನೆ ಈಗ ಅಂತ ಹೆಂಡತಿಗೆ ಹೇಳ್ತಾನೆ. ಅಲ್ಲಿ ಕಪಾಟಿ ಒಳಗೆ ಗಂಟಿನೊಳಗೆ ಬೆಳ್ಳಿ ನಾಣ್ಯಗಳಿವೆ, 1 ನಾಣ್ಯ ತಗೊಂಬಾ ಅಂತ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಎಲ್ಲಿ ಬೆಳ್ಳಿ ನಾಣ್ಯದ ಗಂಟಿದೆ ಕೇಳ್ತಾಳೆ. ಅವಾಗ ಎಲ್ಲಿ ಕಪಾಟಲ್ಲೇ ಇದೆಯಲ್ಲೇ ನೋಡೆ ಅಂತಾನೆ. ಆಗ ಅವಳು ಹೋಗಿ ನೋಡ್ತಾಳೆ, ಎಲ್ಲೂ ಕಾಣೋದಿಲ್ಲ. ಇಲ್ವಲ್ಲ, ನಾ ಯಾವಾಗಲೂ ನೋಡಲೇ ಇಲ್ವಲ್ಲ ಬೆಳ್ಳಿ ನಾಣ್ಯದ ಗಂಟ ಅಂತ. ಬೆಳಗ್ಗೆ ಇಟ್ಟಿದ್ದೇನೆ ನಾನು, ಅಲ್ಲೇ ಎಲ್ಲೋ ಇದೆ ನೋಡು ಅಂತ. ಅವಾಗ ಇಲ್ರಿ, ನೀವೇ ಬಂದು ಹುಡ್ಕೊಳ್ರಿ, ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತಾಳೆ. ಆಗ ಅವನು ಎದ್ದು ಹೋಗ್ತಾನೆ. ನಾ ಬೆಳಗ್ಗೆ ಎಲ್ಲಿ ಇಟ್ಟಿದ್ದೆ ಬೆಳ್ಳಿ ನಾಣ್ಯದ ಗಂಟ, ಎಲ್ಲೋಯ್ತು, ನೀನೇನೋ ಮಾಡಿದ್ದಿ ಅಂತ ಹೆಂಡ್ತಿಗೆ ಬೈತಾನೆ. ಅವಾಗ ಹೆಂಡ್ತಿ, ನಾ ಯಾರು ಕದ್ಕೊಂಡು ಹೋಗಿದಾರ ನನಗೇನು ಗೊತ್ತು, ನನ್ನ ಮೇಲೆ ಯಾಕೆ ಹಾಕ್ತೀರಿ ನೀವು, ನನಗೆ ಯಾಕೆ ಬೈತೀರಿ ಹೇಳಿ ದೊಡ್ಡ ಕಿರುಚಾಡ್ಬಿಡ್ತಾಳೆ. ಆಗ ಆ ಕಿರುಚಾಟದ ಗಲಾಟೆಗೆ ಆಚೆ ಈಚೆ ಮನೆಯವರು ಇದ್ದವರೆಲ್ಲ ಓಡಿ ಬರ್ತಾರೆ. ಏನಾಯ್ತು 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 ಕೇಳ್ತಾರೆ. ಅವಾಗ ಗಂಡ ಹೆಂಡತಿ ಹೇಳ್ತಾರೆ, ಇಲ್ಲ, ನಾವು ಇಲ್ಲಿ ಬೆಳ್ಳಿ ನಾಣ್ಯದ ಗಂಟನ್ನು ಇಟ್ಟಿದ್ವಿ ಕಪಾಟ ಒಳಗೆ, ಅದಿಲ್ಲ, ಕಾಣಿಸ್ತಾನೆ ಇಲ್ಲ, ಬೆಳಗ್ಗೆ ಇತ್ತು ಅಂತ ಹೇಳ್ತಾನೆ. ಆವಾಗ ಅವ್ರು ಬಂದವ್ರು ಕೇಳ್ತಾರೆ, ಹಂಗಾರೆ ಇವತ್ತು ನಿಮ್ಮ ಮನೆಗೆ ಯಾರ್ಯಾರು ಬಂದಿದ್ರು? ಇವತ್ತು ನಮ್ಮ ಮನೆಗೆ ಯಾರೂ ಬರಲಿಲ್ಲ, ಈಗ ಹೊರಗೆ ಕುಂತಿದ್ದಾರಲ್ಲ, ಅವರೊಬ್ಬರು ಸನ್ಯಾಸಿ ಬಿಟ್ಟರೆ ಮತ್ತು ಯಾರೂ ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳ್ತಾರೆ. ಆವಾಗ ಊರಿನ ಜನ ಬಂದಿದ್ರಲ್ಲ, ಆಚೀಚೆ ಮನೆ ಜನ, ಅವರು ಆಗಿದ್ರೆ ಆ ಸನ್ಯಾಸಿನೇ ತಗೊಂಡಿರಬೇಕು, ತಡಿ ಅವನು ಜೋಳಿಗೆ ಚೆಕ್ ಮಾಡೋಣ ಅಂತ ಅವನ ಜೋಳಿಗೆಯನ್ನು ಕಸಿದು
ಚೆಕ್ ಮಾಡಿ ನೋಡ್ತಾರೆ. ಹೌದು, ಹೇಳಿದಷ್ಟೇ 107 ನಾಣ್ಯ ಅವನ ಜೋಳಿಗೆ ಒಳಗಿದೆ. ಇವನೇ ತಗೊಂಡಿದ್ದಾನ ನೋಡು ಹೇಳಿ ಅದನ್ನು ಕಸಿರಿ ಆ ಸಂಸಾರಸ್ಥಂಗೆ ಕೊಡ್ತಾರೆ ಮತ್ತು ಅವನಿಗೆ ಹೊಡಿಬೇಕು ಅಂತ ಹೋಗ್ತಾರೆ. ಆವಾಗ ಸಂಸಾರಸ್ಥ ಹೋಗಿ ತಡಿತಾನೆ, ಹೊಡಿಬೇಡ್ರಿ, ಅವನು ನನ್ನ ಅತಿಥಿ ಅಂತ ನಾನು ಇವತ್ತು ನಮ್ಮ ಮನೆಗೆ ಕರ್ಕೊಂಬಂದಿದ್ದೇನೆ, ಅತಿಥಿಗೆಲ್ಲ ಹೊಡಿಬೇಡ್ರಿ ಅಂತಾನೆ. ಸರಿ, ಹಾಗೆ ನಿನ್ನ ನಾಣ್ಯ ನಿಂಗೆ ಸಿಕ್ತಲ್ಲ, ಅದು ನಾವು ನಮ್ಮ ಮನೆಗೆ ಹೋಗ್ತೇವೆ ಅಂತ ಅವ್ರವ್ರ ಮನೆಗೆ ಹೋಗ್ತಾರೆ. ಆವಾಗ ಸನ್ಯಾಸಿಗೆ ತುಂಬ ಬೇಜಾರಾಗ್ತದೆ. ಆವಾಗ ಆ ಸಂಸಾರಸ್ಥ ಬಂದು ಹೇಳ್ತಾನೆ ಏನಂದರೆ, ನಾನು ನಿಮಗೆ ಹೇಳಿದ್ನಲ್ಲ ನಮ್ಮ ಮನೆಗೆ ಬಂದರೆ ನಿಮಗೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೇನೆ ಅಂತ, ತಗೊಳ್ರಿ ಅಂತ ಒಂದು ಬೆಳ್ಳಿ ನಾಣ್ಯ ಕೊಡ್ಲಿಕ್ಕೆ ಹೋಗ್ತಾನೆ. ಆವಾಗ ಅವನಿಗೆ ಸಿಟ್ಟು ಬಂದು ಹೋಗ್ತದೆ. ಈಗ ನೀನು ಬೇಡ, ನಿನ್ನ ಬೆಳ್ಳಿ ನಾಣ್ಯನೂ ಬೇಡ, ನಾನು ಹೋಗ್ತೇನೆ ಹೇಳಿ ಎದ್ದು ಹೋಗಿಬಿಡ್ತಾನೆ. ಆವಾಗ ಈ ಕಥೆಯಿಂದ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಇದರಲ್ಲಿ ಸನ್ಯಾಸಿದು ತಪ್ಪಿದೆ. ಯಾಕೆಂತ ಹೇಳಿದ್ರೆ, ಸಂಸಾರಸ್ಥರ ಮನೆಗೆ ರಾತ್ರಿ ಹೋಗೋದು ಒಳ್ಳೆಯ ಸಂಪ್ರದಾಯ ಅಲ್ಲ ಹೇಳಿ ಮತ್ತೆ ಹೋಗಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಈ ಸಂಸಾರಸ್ಥಂದು ತಪ್ಪಿದೆ. ಯಾಕೆಂತ ಹೇಳಿದ್ರೆ, ಭಿಕ್ಷೆಗೆ ಅಂತ ಸನ್ಯಾಸಿಯನ್ನು ಕರ್ಕೊಂಬಂದು ಅವನಿಗೆ ಮೋಸ ಮಾಡಿದ್ದಾನೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ಎಲ್ಲಿಯವರೆಗೆ ಮೋಸ ಹೋಗುವವರು ಇರುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರೂ ಇರ್ತಾರೆ. ಆದ್ದರಿಂದ ನಾವು ಜೀವನದಲ್ಲಿ ಸದಾ ಜಾಗೃತರಾಗಿರಬೇಕು ಎಂಬುದು ಈ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.